ನೋಡಿ, ಬೆಲೆ ಏರಿಕೆಯನ್ನು ಮಾಡ್ತಾನೇ ಇದ್ದಾರೆ. ಪ್ರತಿನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ. ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕಲ್ಲ ನಾವು. ನೇರವಾಗಿ ನಮ್ಮ ಜನರಿಗೆ ಅದರಿಂದ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೂ ಕೇಂದ್ರ ಸರ್ಕಾರ ಮಾಡಿರೋ ಬೆಲೆ ಏರಿಕೆಯಿಂದಲೇ ಇದಾಗ್ತಾ ಇರೋದು. ಆಮೇಲೆ ಇವತ್ತು ನಮ್ಮ ದೇಶದಲ್ಲಿ ಯಾವ ಪದಾರ್ಥದ ಬೆಲೆ ಕಡಿಮೆ ಆಗಿದೆ ಅಂತ ಆಲೋಚನೆ ಮಾಡಿ. ಒಂದೇ ಒಂದು ಪದಾರ್ಥ, ಅದು ನಮ್ಮ ಕರೆನ್ಸಿ, ನಮ್ಮ ದುಡ್ಡು, ನಮ್ಮ ಇಂಡಿಯನ್ ರುಪಿ ಮಾತ್ರ ಬೆಲೆ ಕಡಿಮೆ ಆಗಿರೋದು. ಡಾಲರ್ ವಿರುದ್ಧ ಇವತ್ತು ಎಷ್ಟಿದೆ ಇಂಡಿಯನ್ ರುಪಿ ಗೊತ್ತಾ? ಹೆಚ್ಚು ಕಮ್ಮಿ 88 ರೂಪಾಯಿ ಏನೋ ಆಗಿದೆ. ಡೀಸೆಲ್ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕಡಿಮೆ ಆದರೂ ಇಲ್ಲಿ ಕಡಿಮೆ ಆಗ್ತಾ ಇಲ್ಲ. ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯ ಅಲ್ವಾ? ಇದನ್ನು ಕೇಳೋಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಸರ್ಕಾರನೂ ಸಹ ಬೆಲೆ ಏರಿಕೆ ಮಾಡಿದೆ. ಹೌದಣ್ಣ, ನಮ್ಮ ಸರ್ಕಾರದ ಬೆಲೆ ಏರಿಕೆ ಇದು ಸೈಕಲು. ಅವ್ರು ಅಲ್ಲಿ ಏರಿಸುವಾಗ ಆಟೋಮೆಟಿಕ್ ಇಲ್ಲಿ ಏರುತ್ತೆ. ಅವರಲ್ಲಿ ಏರಿಸ್ತಾ ಇದ್ರೆ ನಾವು ಏರಿಸುವಾಗ ಬರಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ಅವ್ರು ಅಲ್ಲಿ ಏರಿಸೋದ್ರಿಂದ ಡೀಸೆಲ್, ಪೆಟ್ರೋಲ್, ಗ್ಯಾಸು ಇವೆಲ್ಲ ಏರಿಸುವಾಗ ಆಟೋಮೆಟಿಕ್ ಇಲ್ಲೂ ಏರುತ್ತೆ. ಅದಷ್ಟೇ ಮಾಡಿದ್ದೀವಿ ಹೊರತು ನಮ್ಮ ಸರ್ಕಾರ ಯಾವ ಬೆಲೆ ಏರಿಕೆ ಮಾಡಿಲ್ಲ. ನಾವು ಜನರಿಗೆ 5 ಗ್ಯಾರಂಟಿ ಮುಖಾಂತರ ನೇರವಾಗಿ 53,000 ಕೋಟಿಯನ್ನು ಅವ್ರ ಪಾಕೆಟಿಗೆ ನೇರವಾಗಿ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡಿ, ಕೇಂದ್ರ ಸರ್ಕಾರ ಮಾತಾಡಲಿ ನೋಡೋಣ. ಇವರು ನಾವು ಕೊಡುವಾಗ ಸರಿ ಇಲ್ಲ ಅಂದರು. ಇವತ್ತು BJP ಕೂಡ ಕೊಡ್ತಾ ಇದ್ದಾರೆ ಅದನ್ನೇ. ಅವರು ನೋಡಿ, ಬರೀ ರಾಜಕೀಯ, ಜಾತಿ ಧರ್ಮಗಳನ್ನು ಒಡೆಯುವಂಥ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ನಮ್ಮನ್ನೆಲ್ಲ ಒಗ್ಗೂಡಿಸುವಂಥ ರಾಜಕೀಯ ಅವ್ರು ಮಾಡ್ತಾ ಇಲ್ಲ. ದೇಶವನ್ನು ಕಟ್ಟುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತು. ಜನ ಆಕ್ರೋಶ ಇದೆ ಅಲ್ಲ, ಅದಕ್ಕೆ ಎಲ್ಲ ಇಷ್ಟೊಂದು ಜನ ಇಲ್ಲಿರೋದು. ಜನಕ್ಕೆ BJP ವಿರುದ್ಧನೇ ಜನ ಆಕ್ರೋಶ. ಅದಕ್ಕೋಸ್ಕರ ತಾನೇ ಇಷ್ಟೊಂದು ಜನ ಇಲ್ಲಿ ಬಂದಿರೋದು. ನೋಡಿ, ಇದು ಕೇವಲ ನಾವು ಮೊನ್ನೆ ತೀರ್ಮಾನ ಮಾಡಿರೋದು. ಇವತ್ತು ಇಡೀ ರಾಜ್ಯದಲ್ಲಿ ಕರೆಯನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ನೋಡ್ತಾ ಇದ್ದೀವಿ. ಸರ್ಕಾರಿ ಗುತ್ತಿಗೆಯಲ್ಲಿ ಏನೋ ಅದು ಯಾವ್ದ್ರಿ? ಅದು ಏನು ದೊಡ್ಡ ಕತೆ ಅದು? ಅದರಿಂದ ಯಾರಿಗ್ರಿ ತೊಂದರೆ ಆಗ್ತಾ ಇದೆ? ಅಲ್ರಿ, ರಾಜ್ಯಪಾಲರು ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಅದರಲ್ಲಿ ಇನ್ನೇನು ಇಲ್ಲ. ಸರ್ಕಾರ ಕೊಡುತ್ತೆ, ತಗೊಳುತ್ತೆ, ಮಾಡುತ್ತೆ. ಸರ್ಕಾರದ ಕೆಲಸ. ಸರ್ಕಾರ 4% ಕೊಟ್ಟರೆ ಏನಾಗುತ್ತೆ? 96% ಎಲ್ಲರಿಗೂ ಕೊಡ್ತಾ ಇಲ್ವಾ? ಯಾಕೆ ಮಾತಾಡಲ್ಲ ಅದ್ರ ಬಗ್ಗೆ? ನೋಡಿ, ಇವ್ಯಾವುದು ನೋಡಿ, ನಾವು ಸಂವಿಧಾನದ ಅಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಸರ್. ನಮ್ಮ ಗವರ್ನರು ಸಂವಿಧಾನದ ಹೆಡ್ ಆಗಿ ಅದನ್ನು ಸರ್ಕಾರಕ್ಕೆ ಅನುಕೂಲ ಆಗಿ ಮಾಡಿಕೊಡ್ಬೇಕು. ಅದರಲ್ಲಿ ಅವ್ರು ಬೇರೆ ಕೇಂದ್ರ ಸರ್ಕಾರ ಹೇಳುವಾಗೆ ಮಾಡುವಂಗೆ ಇಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ಅನುಕೂಲವಾಗಿ ಮಾಡಿಕೊಡ್ಬೇಕು ಅಷ್ಟೇ. ಹೀಗೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಏನು ಹೇಳಕ್ಕೆ ರಾಜ್ಯಪಾಲರ ಬಗ್ಗೆ ಜಾಸ್ತಿ ಮಾತಾಡದೇ ಇರೋದು ಒಳ್ಳೇದು. ನಾವು ರಾಜ್ಯಪಾಲರಿಗೆ ಅರ್ಥ ಆಗಿ ಮಾಡಬೇಕು ಸರಿಯಾಗಿ. ಜಾತಿ ಗಣತಿ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇವೆ, ವಿಶೇಷವಾಗಿ ಲಿಂಗಾಯತರಾಗಿರ್ಬೋದು. ಜಾತಿ ಗಣತಿ ಏನಾಗ್ತಾ ಇದೆ, ಯಾರು ಎಷ್ಟು ಜನಾಂಗ, ಯಾವ ಜಾತಿ, ಯಾವ ಧರ್ಮಕ್ಕೆ ಸೇರಿರೋರು ಇದ್ದಾರೆ ಅನ್ನೋದು ಮಾತ್ರ ಬರ್ತಾ ಇರೋದಲ್ವಾ? ಅದರಲ್ಲಿ ಏನು ತೊಂದರೆ ಏನಿದೆ? ಯಾರಿಗೂ ಯಾಕೆ ತೊಂದರೆ ಆಗ್ತಾ ಇದೆ? ಯಾರಾದರೂ ಬೇರೆ ಜಾತಿ ಧರ್ಮದ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ರೆ ಅವ್ರಿಗೆ ಮಾತ್ರ ತೊಂದರೆ ಆಗಬೇಕು. ಇಲ್ಲಾಂದ್ರೆ ಯಾಕೆ ತೊಂದರೆ ಆಗಬೇಕು? ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಅಂಕಿ ಸಂಖ್ಯೆಗಳು ಬೇಕಲ್ಲ, ಅಂಕಿ ಸಂಖ್ಯೆಗಳೇ ತಪ್ಪಾಗ್ತಾ ಇದೆ ಅನ್ನೋ ಮಾತು. ಸರಿ ಮಾಡೋಣ. ತಪ್ಪಾಗಿದ್ರೆ ಅವ್ರು ಹೇಳಿ ಎಲ್ಲಿ ತಪ್ಪಾಗಿದೆ ಅದನ್ನ ಸರಿಪಡಿಸೋಣ ಅಂತ. ಮನೆಗೆ ಹೋಗ್ಲಿಲ್ಲ, ಸಮೀಕ್ಷೆ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಎಲ್ಲ ಮನೆಗೆ ಹೋಗದೆ ಇಷ್ಟೊಂದು ದೊಡ್ಡ ಸಮೀಕ್ಷೆನ ಕೊಡ್ಲಿಕ್ಕೆ ಸಾಧ್ಯನಾ? ಎಲ್ಲ ನೋಡಿ, ಏನಾದರೂ ಹೇಳಲೇಬೇಕು ಅಂತ ಹೇಳುವಂಥದ್ದು BJP ಸರ್ಕಾರ. ನಾವೇನೇ ಮಾಡಿದ್ರು ಸುಳ್ಳನ್ನ ಹೇಳುವಂಥದ್ದು. ನಿಮ್ಮ ಸರ್ಕಾರದಲ್ಲಿ ಇರುವಂತವ್ರು ಹೇಳ್ತಾರೆ. ನಾವು ಕಾಂಗ್ರೆಸ್ ಅಲ್ಲಿರೋರು ಅವರ ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾ ಇರ್ಬೋದು. ಅವರಿಗೆ ಏನಾದರೂ ಆ ಥರ ಅನಿಸಿದ್ರೆ ಸರ್ಕಾರದಲ್ಲಿದ್ದಾರೆ, ಮತ್ತೊಂದು ಸರಿ ಮಾಡಿಸ್ಬಿಡ್ಲಿ, ಆಯ್ತಲ್ಲ. ಸರಿಪಡಿಸೋದಾ ಅಥವಾ ಇನ್ನೊಂದ್ಸರಿ ಬೇಕಿದ್ರೆ ಮಾಡಲಿ, ಅದೇನು ಬದಲಾಗಲ್ವಲ್ಲ. ಈಗ ಒಂದು 10-20 ಈಚೆ ಆಚೆ ಆಗಿರ್ಬೋದೇ ಹೊರತು ಜಾಸ್ತಿ ಏನು ಆಗ್ಲಿಕ್ಕೆ ಸಾಧ್ಯವಿಲ್ಲಲ್ಲ. ಮಾಡಲಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಎಲ್ಲ ಜಾತಿ ಧರ್ಮದವರು ಎಷ್ಟಿದ್ದಾರೆ ಅನ್ನೋದು ಗೊತ್ತಾದರೆ ಒಳ್ಳೆ ತಾನೆ. ಅದರಲ್ಲಿ ಏನು ನಷ್ಟ ಏನಿದೆ? ದೇರ್ ಇಸ್ ನೋ ಲಾಸ್.